ನಮಸ್ಕಾರ ಬಂಧುಗಳೇ. ಈ ದಿನ ನಮ್ಮ ಭಾರತ ದೇಶವು ಶತ್ರು ದೇಶವಾದಂತಹ ಪಾಕಿಸ್ತಾನದ ಮೇಲೆ ಭಯೋತ್ಪಾದನೆಯ ಫ್ಯಾಕ್ಟರಿ ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂಥ ಈ ಪಾಕಿಸ್ತಾನವು ಮೊನ್ನೆ ಜಮ್ಮು ಕಾಶ್ಮೀರಲ್ಲಿ ನಡೆದಂತಹ ಒಂದು ಘಟನೆಯಲ್ಲಿ ಏನು ಹಿಂದೂನಾ ಮುಸ್ಲಿಮ ಅಂತೇಳಿ ನಮ್ಮ ಹಿಂದೂ ಹೆಣ್ಮಕ್ಳ ಸಿಂಧೂರವನ್ನು ಅಳಿಸಿರ್ತಕ್ಕಂಥ ಭಯೋತ್ಪಾದನೆ ವಿರುದ್ಧ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ನಮ್ಮ ಸೈನಿಕರಿಗೆ ಒಂದೇ ಒಂದು ಆದೇಶವನ್ನು ಕೊಟ್ಟು ಇಡೀ ಪಾಕಿಸ್ತಾನದ ಭಯೋತ್ಪಾದನೆಯ ತಾಣಗಳನ್ನ ಪುಡಿಗಳನ್ನಾಗಿ ಮಾಡಿ ಎಷ್ಟೋ ಭಯೋತ್ಪಾದಕರನ್ನ ಅವರ ಒಂದು ಅಲ್ಲಾಹು ಹತ್ರ ಕಳಿಸುವಂತ ಕಾರ್ಯಕ್ರಮ ನಮ್ಮ ನರೇಂದ್ರ ಮೋದಿಜಿ ಅವರು ಮಾಡಿದ್ರು. ಆದ್ರೆ ಇದನ್ನ ಇಡೀ ದೇಶದಾದ್ಯಂತ, ಇಡೀ ಪ್ರಪಂಚದಾದ್ಯಂತ, ಇಡೀ ಮನುಕುಲವೇ ನೋಡ್ತಿರ್ಬೇಕಾದ್ರೆ, ಇಡೀ ಮನುಕುಲವೇ ನಮ್ಮ ಭಾರತ ದೇಶವನ್ನ ಒಪ್ಕೊಳ್ತಿರ್ಬೇಕಾದ್ರೆ, ನಮ್ಮ ಭಾರತ ದೇಶದಲ್ಲೇ ಇರುವಂತಹ ಪುಂಡಾಡಿಗಳು, ಒಂದಷ್ಟು MLAಗಳು, ಅದರಲ್ಲೂ ಸಹ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತಹ ನಮ್ಮ ಕೋಲಾರ ತಾಲೂಕಿನ MLAಗಳಾದಂತಹ ಕೊತ್ತೂರು ಜಿ ಮಂಜುನಾಥ್ ರವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಗೊತ್ತು ಅಂತೇಳಿ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಅರ್ಥ ಆಗ್ತಿಲ್ಲ. ಇವ್ರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಗಳಿಗೆ ಪ್ರತ್ಯುತ್ತರ ಯಾವ ತರ ಬರ್ತಿದೆ ಅಂತೇಳಿ ಅವರು ಇವತ್ತು ಮುಟ್ಟಿ ನೋಡ್ಕೊಳ್ಳೋ ತರ ಒಂದು ಪ್ರತ್ಯುತ್ತರ ಬರ್ತಾ ಇದೆ. ಎಲ್ಲ ಜನಸಾಮಾನ್ಯರೆಲ್ಲರೂ ಕಾಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲ, ಕೊತ್ತೂರು ಮಂಜುನಾಥ್ ಅವ್ರನ್ನ ನಾನು ಕೇಳೋದಕ್ಕೆ ಒಂದು ಇಷ್ಟಪಡ್ತೀನಿ. ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ರೂ ಸಹ ಮುಲ್ಬಾಲ್ ತಾಲೂಕಲ್ಲಿ ಅನೇಕ ಹಿಂದೂ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡೋದಕ್ಕೆ ನಿಮ್ಮ ಶ್ರಮ ಅಪಾರವಾದ. ನೀವು ದೇಶಭಕ್ತರು ಅಂತೇಳಿ ನಾವೆಲ್ಲಾನು ನಂಬಿದ್ವಿ. ನೀವು ಪಕ್ಷ ಯಾವುದೇ ಇರ್ಬೋದು, ಆದ್ರೆ ನಿಮ್ಮ ಆಲೋಚನೆ, ನಿಮ್ಮ ಮನೋಭಾವ ನೋಡಿದಾಗ ನೀವು 100% ನೀವು ದೇಶಭಕ್ತರು ಅಂತೇಳಿ ನಾವು ನಂಬಿದ್ವಿ. ಆದ್ರೆ ನಿನ್ನೆಯ ಒಂದು ವಿಡಿಯೋ ನೋಡಿದಾಗ ಈ ಮನಸ್ಸಿಗೆ ತುಂಬಾ ನೋವಾಗಿದೆ. ಪುತ್ತೂರು ಮಂಜು ಸರ್ ಅವರೇ, ನೀವು ಏನು ನೋಡಿ, ನೀವು ಏನು ಒಂದು ಎವಿಡೆನ್ಸ್ ನ ಆಧಾರವಾಗಿ ಇಟ್ಕೊಂಡು ನೀವು ನಮ್ಮ ಭಾರತ ದೇಶದ ಸೈನಿಕರ ಬಗ್ಗೆ ಅವಹೇಳನಕಾರಿಯಾಗಿ ನೀವು ಮಾತಾಡ್ತೀರಾ, ಅಷ್ಟು ಕೇವಲವಾಗಿ ನೀವು ಮಾತಾಡ್ತೀರಾ. ಯಾವ್ದೋ ಒಂದು ಬೂಟಾಟಿಕೆಗೋಸ್ಕರ ಒಂದು 4 ಜಡ್ಡುಗಳನ್ನ ಬಿಟ್ಟಿದ ತಕ್ಷಣ ಯುದ್ಧ ಆಗ್ಬಿಡುತ್ತೆ ಅಂತೇಳಿ ನೀವು ಹೇಳ್ತೀರಾ. ನೋಡಿ ಕೊತ್ತೂರು ಮಂಜು ಅವರೇ, ಇದೇ ನಿಮ್ಮ ಸರ್ಕಾರದಲ್ಲಿ, ಇದೇ ನೀವು ಕೋಲಾರ ತಾಲೂಕಲ್ಲಿ MLA ಆಗಿದ್ದೀರಾ. ಬರೀ ನಿಮ್ಮ ಜೊತೆಗಿರುವಂತಹ ಒಬ್ರು MLC ಅನಿಲ್ ಅವರ ಮಾತನ್ನ ತಪ್ಪಿ ನೀವು ಮುಂದೆ ಹೆಜ್ಜೆ ಇಡೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಏನೇ ಒಂದು ಕಾರ್ಯವೈಖರಿ ಮಾಡಬೇಕು ಅಂದಾಗ ಬರೀ ಒಂದು MLC ಅವರ ಒಂದು ಮಾತನ್ನು ಕೇಳ್ತಿರೇನೆ ನೀವು ಮುಂದೆ ಹೆಜ್ಜೆ ಇಡೋದಿಲ್ಲ ಅನ್ಬೇಕಾದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ನಮ್ಮ ದೇಶದ ಹೆಣ್ಣು ಮಕ್ಕಳ ಅರ್ಶನವನ್ನು ಕಿತ್ಕೊಂಡಿದ್ದಂತಹ ಒಂದು ಭಯೋತ್ಪಾದಕರಿಗೆ ಪ್ರತ್ಯುತ್ತರ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೇನೆ ಗೊತ್ತು. ಇಡೀ ಪಾಕಿಸ್ತಾನ ಬೇಡ ಸ್ವಾಮಿ, ನಮ್ಗೆ ಈ ಒಂದು ಯುದ್ಧ ಬೇಡ, ನಮ್ಗೆ ಕದನ ವಿರಾಮ ಬೇಕು ಅಂತೇಳಿ ಕಾಲಿಗೆ ಬಿದ್ದು ಬೇಡ್ಕೊಳ್ತು. ಇಡೀ ಪ್ರಪಂಚವೇ ಇದನ್ನ ತಿರುಗಿ ನೋಡೋ ರೀತಿಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಸೈನಿಕರಿಗೆ ಆ ರೀತಿಯಲ್ಲಿ ಒಂದು ಬಲವನ್ನು ಕೊಟ್ಟು, ಇವತ್ತು ನೀವು 4 ಜೆಟ್ಟುಗಳನ್ನ ಆರಿದ ತಕ್ಷಣ ಯುದ್ಧ ಆಗ್ಬಿಡ್ತಾ? ಇದೇನ ಯುದ್ಧ? ಈ ರೀತಿಯಲ್ಲೆಲ್ಲ ನೀವು ಮಾತಾಡ್ತಿರಲ್ವಾ? ಏನ್ ನಡೀತಿದೆ ಅಂತೇಳಿ ನೀವು ಮಾತಾಡಿಲ್ವಾ? ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಪ್ರಜೆ ನಿಮ್ಗೊಂದು ಕಾಮೆಂಟ್ ಹಾಕಿದ್ದಾರೆ, ಒಂದಲ್ಲ ಸುಮಾರು ಕಾಮೆಂಟ್ ಹಾಕಿದ್ದಾರೆ. ಯಾವ್ದೋ ಊರ ಹಬ್ಬದಲ್ಲಿ ಎಣ್ಣೆ ಹೊಡ್ಕೊಂಡು ಮಲಗಿರ್ಬೇಕು, ಯುದ್ಧ ಆಗ್ಬೇಕಾದ್ರೆ ಆ ಕಿಕ್ ಇಳ್ದಿದ ತಕ್ಷಣ ಎದ್ದು ನೋಡಿದ್ರೆ ಯುದ್ಧ ಎಲ್ಲ ಮುಗ್ದೋಗಿದೆ. ಹಾಗಾಗಿ ಆ ವ್ಯಕ್ತಿಗೆ ಏನ್ ಗೊತ್ತು ಈ ದೇಶದ ಸೈನಿಕರು ಮಾಡಿರ್ತಕ್ಕಂಥ ಯುದ್ಧದ ಬಗ್ಗೆ ಅಂತೇಳಿ ಕಾಮೆಂಟ್ಗಳು, ಇನ್ನೂ ಈ ತರ ಹಲವಾರು ಕಾಮೆಂಟ್ಗಳು ಬಂದಿದೆ ನಿಮ್ಗೆ. ಒಂದ್ಸರಿ ಅದನ್ನ ತೆಗೆದು ನೋಡಿ. ಇದೇ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಅಲ್ಲಿ ಇದ್ದಾಗ
ನಮ್ಮ ದೇಶದ ಸೈನಿಕರ ತಲೆಯನ್ನ ಕತ್ತರಿಸಿ ಜುಟ್ಟಿಡಿದು ತಗೊಂಡೋಗ್ತಾ ಇದ್ರು ನಮ್ಮ ಭಾರತ ದೇಶದ ಸೈನಿಕರ ರುಂಡವನ್ನ. ಅಂತ ಸಮಯದಲ್ಲಿ ನೀವೀಗ ಸೋನಿಯಾ ಗಾಂಧಿ ಅಂತೇಳಿ ನೀವು ಯಾರ ಹೆಸರನ್ನ ನೀವು ಕೊಂಡಾಡ್ತಾ ಇದ್ದೀರಾ? ಪ್ರಧಾನಮಂತ್ರಿಗಳಾಗಿ ಮನಮೋಹನ್ ಸಿಂಗ್ ಆಗಿದ್ರು ಸಹ ಸೋನಿಯಾ ಗಾಂಧಿ ಅವರದೇ ಆಡಳಿತ ಅನ್ನೋದು ಎಲ್ಲರಿಗೂ ಗೊತ್ತು. ಆ ಸಮಯದಲ್ಲಿ ದೇಶದ ಆರ್ಮಿಗಳು, ದೇಶದ ಕಮಾಂಡೋಗಳು ನಮಗೆ ಈ ತರ ಬೇರೆ ನಮ್ಮ ಶತ್ರು ದೇಶಗಳು ಬಂದು ನಮ್ಮ ಸೈನಿಕರ ತಲೆಯನ್ನ ಕತ್ತರಿಸಿ ತಗೊಂಡೋಗ್ತಿದ್ದಾರೆ ಅಂತೇಳಿ ಸಂದೇಶ ಕೊಟ್ಟಾಗ ನಿಮ್ಮ ಸೋನಿಯಾ ಗಾಂಧಿ ಅವರು, ನಿಮ್ಮ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ಅವ್ರಿಗೆ ಆದೇಶ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ನೀವು ಪ್ರತ್ಯುತ್ತರ ಕೊಡಬೇಡಿ, ಯಾವುದೇ ಕಾರಣಕ್ಕೂ ನೀವು ಗುಂಡುಗಳನ್ನು ಆರಿಸಬೇಡಿ ಅಂತ. ಇದ ಆಡಳಿತ ಅನ್ನೋದು, ಇದ ಸೈನಿಕರಿಗೆ ಕೊಡ್ಬೇಕಾಗಿರುವಂತ ಜವಾಬ್ದಾರಿ. ಇದನ್ನೆಲ್ಲಾನು ನೀವು ತಿಳ್ಕೊಳ್ದಿರಾ ಆಫ್ಟರ್ ಆಲ್ ಒಂದು 4 ಜೆಟ್ಗಳು ಬಿಟ್ಟು ಬಂದಿದ ತಕ್ಷಣ ಯುದ್ಧ ಆಗ್ಬಿಡ್ತಾ ಅಂತೀರಾ? ಇದೇ 4 ಉಗ್ರವಾದಿಗಳನ್ನ ಆ ಹೆಣ್ಮಕ್ಳಿಗೆ ಒಪ್ಪಿಸ್ಬೇಕಾಯ್ತು ಅಂತೀರಾ? ಏಕೆ ಸಂವಿಧಾನದಲ್ಲಿ ನೀವು ಇದ್ದೀರಾ, ವಿಧಾನಸೌಧದಲ್ಲಿ ಕೂರ್ತೀರಾ, ಕಾನೂನು ಏನ್ ಹೇಳುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಉಗ್ರವಾದಿಗಳು ಕೈಗೆ ಸಿಗೋ ತರ ಇದ್ದಿದ್ರೆ ಅವ್ರನ್ನ ಉಗ್ರವಾದಿಗಳು ಅಂತ ಹೇಳಿ ಯಾರು ಕರೀತಾ ಇದ್ರು? ಕಳ್ಳನೋ ದರೋಡೆಕೋರನೋ ಏನೋ ಕರೀತಾ ಇದ್ರು. ಆ ಉಗ್ರವಾದಿಗಳನ್ನ ಹೋಗಿ ಇಟ್ಕೊಬರುವಂತ ಫ್ರೀಯಾಗಿ ಅವ್ರು ಇರ್ತಾರ? ಕೈಗಳಲ್ಲಿ AK-47 ಗನ್ಗಳನ್ನು ಇಟ್ಕೊಂಡಿರ್ತಾರೆ, ಆತ್ಮಾಹುತಿ ಬಾಂಬ್ಗಳನ್ನ ಹಾಕೊಂಡಿರ್ತಾರೆ. ನಮ್ಮ ಸೈನಿಕರು ಅವನ್ನ ಇಟ್ಕೊಬರೋದಕ್ಕೆ ಸಾಧ್ಯನಾ? ಅವನ್ನ ಅಲ್ಲೇ ಎನ್ಕೌಂಟರ್ ಮಾಡಿ ಸಾಯಿಸೋದೇ ಅದಕ್ಕೆ ಸರಿಯಾದ ಉತ್ತರ. ಎಲ್ಲಿ ನೀವು MLA ಆದ್ರಲ್ಲ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಕೋಲಾರಿನ MLA ಆದ್ಮೇಲೆ ಅಲ್ಲಿ ಯಾರಾದ್ರೂ ಒಂದು ತಪ್ಪು ಮಾಡಿದಾಗ, ಯಾವ್ದೋ ಒಂದು ರೇಪ್ ಮಾಡಿದಾಗ ಸುಮಾರು ಕೇಸಸ್ ಇದೆಯಲ್ಲ, ಅವ್ರನ್ನ ಇದೇ ತರನೇ ನೀವೆಲ್ವ MLA, ಇದೇ ತರನೇ ನೀವು ಅವ್ರನ್ನ ಸಾಮಾನ್ಯ ಪ್ರಜೆಗಳ ಕೈಗೆ ಕೊಡೋದಕ್ಕೆ ಸಾಧ್ಯನಾ? ಕೊಡ್ತೀರಾ ನೀವು? ಏನ್ ಮಾತಾಡ್ತಿದ್ದೀರಾ ನೀವು? ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅಂತಂದ್ರೆ ನಿಮ್ಗೆ ಅಷ್ಟು ಕೇವಲವಾಗಿ ಕಾಣ್ತಿದ್ಯಾ? ನಮ್ಮ ವಿದೇಶದ ಒಬ್ರು ತಜ್ಞ ಹೇಳ್ತಾರೆ, ಜಾನ್ ಸ್ಪೆನ್ಸರ್ ಅಂತ ಹೇಳಿ ಅವ್ರ ಹೆಸರು. ಆ ಒಬ್ಬ ವ್ಯಕ್ತಿ ಹೇಳ್ತಾರೆ ಮೊನ್ನೆ ಆಪರೇಷನ್ ಸಿಂಧೂರ ಯುದ್ಧದಲ್ಲಿ 100% ನಮ್ಮ ದೇಶ, ಭಾರತ ದೇಶ ಗೆಲುವು ಕಂಡಿದೆ. ಪಾಕಿಸ್ತಾನ ಶತ್ರು ದೇಶ ಗಡ 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 ಅದ್ರೋಗಿದೆ. ಪಾಕಿಸ್ತಾನ ಶತ್ರು ದೇಶ ಎಲ್ಲ ದೇಶಗಳ ಹತ್ರ ಕಾಲಿಗೆ ಬಿದ್ದು ಬೇಡ್ಕೊಂಡಿದೆ ಭಾರತ ದೇಶದ ಯುದ್ಧವನ್ನು ನಿಲ್ಲಿಸೋದಕ್ಕೆ ಹೇಳಿ ಅಂತ. ಎಲ್ಲ ದೇಶದವರು ಒಪ್ಪದೇ ಇರುವಂತ ಸಮಯದಲ್ಲಿ ಭಾರತ ದೇಶಕ್ಕೆ ಬಹುಮತ ಕೊಟ್ಟಾಗ ಭಾರತ ದೇಶದ ಸೈನಿಕರು ಯಾವ ರೀತಿಯಲ್ಲಿ ನುಗ್ಗೋಡಿತಾ ಇದ್ರು ಅಂತ ನಾವೆಲ್ಲ ಕಣ್ಣಾರೆ ನಾವು ನೋಡ್ತಾ ಇದ್ವಿ. ಕದನ ವಿರಾಮ ಮಾಡಿದ್ದು ಏನಕ್ಕೆ ಅಂತೇಳಿ ನೀವು ಒಂದಷ್ಟು ಇತಿಹಾಸ ತೆಗೆದು ನೋಡಿ. ಎಲ್ಲ ದೇಶದಲ್ಲಿ ಪಾಕಿಸ್ತಾನದವರು ಸಾಲನ ಮಾಡಿ ನಮ್ಮ ದೇಶದ ಮೇಲೆ ಇದೇ ತರ ಯುದ್ಧ ಮಾಡ್ತಿದ್ರೆ ನಾವು ಯಾರಿಗೂ ನಾವು ಸಾಲ ಕೊಡೋದಕ್ಕೆ, ತೀರ್ಸೋದಕ್ಕೆ ನಮ್ಮಲ್ಲಿ ಆಗೋದಿಲ್ಲ ಅಂತ ಹೇಳಿ ಹೇಳಿದಾಗ ಕದನ ವಿರಾಮ ಆಯ್ತು ಅನ್ನೋದು ಒಂದು ಸುದ್ದಿ ಇದೆ. ಎರಡನೇ ಸುದ್ದಿ, ಈ ಪಾಕಿಸ್ತಾನದ ಭಯೋತ್ಪಾದಕರು ಯಾವ ರೀತಿಯಲ್ಲಿ ಅವರು ಟ್ರೈನ್ ಅಪ್ ಆಗಿದ್ದಾರೆ ಅಂತಂದ್ರೆ, ಅವರ ದೇಹ ತುಂಡುಗಳಾದ್ರೂ ಪರವಾಗಿಲ್ಲ, ನಮ್ಮ ಭಾರತ ದೇಶದ ಹಿಂದೂಗಳನ್ನ ಕೊಲ್ಲಲೇಬೇಕು, ನರಮೇಧ ಮಾಡಲೇಬೇಕು, ರಕ್ತ ಚೆಲ್ಲಲೇಬೇಕು ಅನ್ನೋ ನಿರ್ಧಾರದಲ್ಲಿ ಅವರು ಇರುವಂತ ಹಂದಿಗಳು. ಕೊನೆಗೆ ನಮ್ಮ ಮೇಲೆ ಇದೇ ರೀತಿಯಲ್ಲಿ ಯುದ್ಧ ಮಾಡ್ತಿದ್ರೆ, ನಮ್ಮ ಹತ್ರ ಯಾವುದೇ ಯುದ್ಧದ ಆಯುಧಗಳಿಲ್ಲ, ನಾವು ಇನ್ನ ಅಣ್ವಸ್ತ್ರ ದಾಳಿನ ನಾವು ಮಾಡಬೇಕಾಗುತ್ತೆ ಅಂತ ಹೇಳಿ ಸಂದೇಶ ಕೊಟ್ಟಾಗ ನಮ್ಮ ನರೇಂದ್ರ ಮೋದಿಜಿ ಅವರನ್ನ ಎಲ್ಲಾ ದೇಶದ ಪ್ರಧಾನಮಂತ್ರಿಗಳು ರಿಕ್ವೆಸ್ಟ್ ಮಾಡ್ತಾರೆ, ಈ ನನ್ನ ಮಕ್ಕಳಿವರು ಪಾಕಿಸ್ತಾನದ ಹಂದಿಗಳು, ಅವ್ರ ಕೈಯಲ್ಲಿ ಯುದ್ಧ ಮಾಡಕ್ ಶಕ್ತಿ ಇಲ್ಲದೆ ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ. ಆ ಒಂದು ಅಣ್ವಸ್ತ್ರ ದಾಳಿ ಮಾಡೋದ್ರಿಂದ ಬರೀ ಭಾರತ ದೇಶಕ್ಕೆ ಅಷ್ಟೇ ಅಲ್ಲ, ಎಲ್ಲ ನಮ್ಮ ಸುತ್ತಮುತ್ತಲಿನ
ಎಲ್ಲ ದೇಶಗಳಿಗೂ ಅನಾನುಕೂಲ ಆಗುತ್ತೆ. ಎಷ್ಟೋ ಮಕ್ಕಳು, ಎಷ್ಟೋ ಜನ ಸಾವಿಗೀಡಾಡ್ತಾರೆ ಅಂತೇಳಿ ಒಂದು ಸಂದೇಶ ಬಂದಾಗ ಈ ಒಂದು ಸಂದೇಶ ಕೂಡ ಕದನ ವಿರಾಮಕ್ಕೆ ಸ್ಟಾಪ್ ಮಾಡಿದ್ದಾರೆ ಅನ್ನೋದು ಒಂದು ಉತ್ತರ. ಜೊತೆಗೆ ನಮ್ಮ ನರೇಂದ್ರ ಮೋದಿ ಅವರು ನೀವ್ ಅನ್ಕೊಂಡಂಗೆ ಯಾವುದೇ ಕಾರಣಕ್ಕೂ ಕೈ ಕಟ್ಟಿ ಕೂರೋ ಪ್ರಸಕ್ತಿನೇ ಇಲ್ಲ. ಇಡೀ ಪಾಕಿಸ್ತಾನನ ಅವರ ಭಯೋತ್ಪಾದನೆಯ ಏನು ಚಟುವಟಿಕೆ ನಡೆಯುತ್ತಿರುವಂತ ಒಂದು ಶೆಡ್ಗಳಿದೆ ಅದನ್ನೆಲ್ಲ ಈಗಾಗಲೇ ಧ್ವಂಸ ಮಾಡಿದರೆ. ಯಾವುದೇ ಕಾರಣಕ್ಕೂ ನಮ್ಮ ಮುಂದಿನ ಪೀಳಿಗೆಗೆ ಈ ಭಯೋತ್ಪಾದನೆ ಇರಬಾರದು ಅನ್ನೋ ಒಂದು ರೀತಿಯಲ್ಲಿ ಈಗಲೂ ಸಹ ಅವರ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ದಯವಿಟ್ಟು ಕೊತ್ತೂರು ಮಂಜು ಅವರೇ, ನಿಮಗೆ ಮುಂದಿನ ಮಂತ್ರಿ ಸ್ಥಾನನೋ ಇಲ್ಲ ಮತ್ತೊಂದು ಸಿಗಬೇಕು ಅನ್ನೋ ಉದ್ದೇಶಕ್ಕೆ ನೀವು ಬಿಜೆಪಿ ಪಾರ್ಟಿನಾಗಿರ್ಬೋದು, ನರೇಂದ್ರ ಮೋದಿಜಿ ಅವ್ರನ್ನಾಗಿರ್ಬೋದು, ಸೈನಿಕರನ್ನ ನೀವು ನರೇಂದ್ರ ಮೋದಿಜಿ ಅವ್ರು ಕೂಡ ಮಾತಾಡಿ, ನೀವು ಬಿಜೆಪಿ ಪಾರ್ಟಿ ಕೂಡ ಮಾತಾಡಿ. ಏಕೆಂದ್ರೆ ರಾಜಕೀಯ ಪಕ್ಷ ಯಾರು ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ಸೈನಿಕರನ್ನ ಕೇವಲವಾಗಿ ಮಾತಾಡುವಂತ ಅಧಿಕಾರ ನಿಮಗಿಲ್ಲ. ಈ ಒಂದು ಸೈನಿಕರನ್ನ ನೀವು ಕೇವಲವಾಗಿ ಮಾತಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಏನು ಉತ್ತರ ಕೊಡಬೇಕು ಅದಕ್ಕೆ ಜನ ರೆಡಿ ಇದ್ದಾರೆ, ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಇದೇ ನೀವು